ನಮಗೆ ಇವ್ರು ಕೊಡ್ತಂತ ಪೆನ್ಷನ್ ನಮಗೆ ಸಾಲದಿಲ್ಲ, ನಮಗೆ ಕುಳಿಗೆ ಔಷಧಿಗೆ ಸಹ ಅಷ್ಟೇ ಸಾಲದಿಲ್ಲ. ಆದ್ರೆ ದಯಮಾಡಿ ಇವರು ಮನ್ಸುಖ್ ಮಾಂಡ್ರೆ ಅವರು, ಶ್ರೀ ಮೋದಿಜಿ ಅವರು ದಯಮಾಡಿ ಇವರಿಗೆ ನಮಗೆ ಸ್ಪಂದಿಸಿ ನಮಗೆ ಈ ಒಂದು 7,500 ಪ್ಲಸ್ ಡಿಎ ದಯಮಾಡಿ ಕೊಡಿಸಬೇಕಾಗಿ ವಿನಂತಿ. ಯಾಕಂದ್ರೆ ನಮಗೆ ಬಹಳ ಕಷ್ಟ ಇದೆ. ಈಗ 1,800 ಇವರು 1,800 ಜೀವನ ಮಾಡ್ತಾ ಇದ್ದಾರೆ. ಜೀವನ ಬಹಳ ಕಷ್ಟಕರ ಇದೆ. ಈಗಿಂದ ಬೆಲೆ ನೋಡಿದ್ರೆ ಬಹಳ ಕಷ್ಟ ಇದೆ. ದಯಮಾಡಿ ಇದನ್ನ ಎಲ್ಲರೂ ಸ್ಪಂದಿಸಿ ಈ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕಾಗಿ ಕೇಳ್ಕೊಳ್ತೇವೆ ನಾವು. ಇಲ್ಲ ಸರ್, ನಾವೆಲ್ಲ ಲೆಟರ್ ಕಳಿಸಿದ್ದೇವೆ. ಆಮೇಲೆ ಮೇಲೆ PF ಆಫೀಸಿಗೆ ಅಧಿಕಾರಿ ಅವ್ರು ಯಾರು ಕಳಿಸಿಲ್ಲ, ಇದು ಮಾಡಿಲ್ಲ. ನಮ್ಮ ಮುಖಂಡರು ಮಾತಾಡಿದ್ದಾರೆ, ನಮ್ಮ ಮುಖಂಡರೆಲ್ಲ ಅವರ ಅಶೋಕ್ ರಾವತ್ ಎಲ್ಲ ಮಾತಾಡಿದ್ದಾರೆ. ಎಲ್ಲಿ ಡೆಲ್ಲಿ ಒಳಗೆ ಆಲ್ರೆಡಿ ಬೊಮ್ಮಾಯಿ ಹುಬ್ಬಳ್ಳಿ ಬೊಮ್ಮಾಯಿ ಕಳ್ಸ್ಯಾರ. ಇದು ನೋಡ್ ಸರ್, ಈಗ ಆಶಾದಾಯಕ ಇದೆ ನಮಗಿದೆ, ನಮಗೆ ಆಶಾದಾಯಕ ಇದೆ. ನಮಗೆ ಆಗ್ಬಹುದು ಅಂತ ದಯಮಾಡಿ ದೇವರಲ್ಲಿ ಬೇಕು ಅಂತ ನಮಗೆ ಆದಷ್ಟು ಬೇಗ ಪೆನ್ಷನ್ ಜಾರಿ ಆಗ್ಲಿ ಅಂತ ಕೇಳ್ಕೊಂಡ್ರೆ ದಯಮಾಡಿ. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು. NSC ಕರ್ನಾಟಕಕ್ಕೆ ಜಯವಾಗಲಿ, 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 ಜಯವಾಗಲಿ. ವೇದಿಕೆ ಮೇಲೆ ಆಸೀನರಾಗಿದ್ದ ನೇರವಾಗಿ ಹೇಳ್ಬಿಡಿ, ನಿಮ್ಮ ಮಾತುಗಳು ಹೇಳಿ ಅಧ್ಯಕ್ಷರೇ. ಈಗ ಇಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಮಾತಾಡಿದ್ದಾರೆ. ನಾವು ನಿಮಗೆ ಸಪೋರ್ಟ್ ಕೊಡ್ತೀವಿ, ಏನ್ ಬೇಕಾದ್ರೂ ಕೊಡ್ತೀವಿ ಅಂತೇಳಿ ಎಲ್ಲರೂ ಮಾತಾಡಿದ್ದಾರೆ. ನಾವು ಕೂಡ ಅದೇ ರೀತಿಯಾಗಿ ನಿಮ್ಗೆ ಏನು ಹೆಲ್ಪ್ ಬೇಕು ನಾವು ಕೊಡ್ತೀವಿ. ಒಂದನೇದು. ಎರಡನೇದು ಏನಂದ್ರೆ, ನಾವು ಈಗ ಒಂದು 10-15 ಸಲ ನಾವು ದಿಲ್ಲಿಗೆ ಹೋಗಿ ಬಂದಿವಿ. ಎಲ್ಲಾ ಇವರಿಗೆ ಸಂಸತ್ತರಿಗೆ ರೂಮಿಗೆ ಹೋಗಿ ನಾವು